ನಮಗೆಲ್ಲ ಇಲ್ಲೆಲ್ಲ ಹಬ್ಬ ಇಲ್ಲ ಗೈಸ್. ನಮ್ಮ ಸಂಕ್ರಾಂತಿ ನೋಡ್ಬಿಟ್ಟು ಯಾರು ಆಡ್ಕೋಬೇಡಿ ಪ್ಲೀಸ್. ಯಾಕೆ ಟ್ರೆಡಿಷ್ನಲ್ ವೈಬ್ ಇಲ್ಲ, ಒಳ್ಳೆ ಊಟ ಇಲ್ಲ, ಬಟ್ಟೆ ಇಲ್ಲ, ಅಳ್ತಾವಳೆ ಅದು ರೊಗ್ಗೊಚ್ಕೊಂಡು ಅಳ್ತಾವಳೆ ಗೈಸ್. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಈ ವ್ಲಾಗ್ ನಿಜ ಹೇಗೆ ಬರುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಇವತ್ತು ಸಂಕ್ರಾಂತಿ ಹಬ್ಬ. ನಾನು ಎದ್ದಿದ್ದು 10 ಗಂಟೆಗೆ ಆ್ಯಂಡ್ ಎದ್ದುಬಿಟ್ಟು ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿ, ಅಂದರೆ ಮನೆ ಫುಲ್ ಕ್ಲೀನ್ ಮಾಡಿ ಬಂದೆ ಹಬ್ಬ ಅಂತೇಳಿ. ಆ್ಯಂಡ್ ಇವಾಗ ಬಟ್ಟೆ ಮಾಡಿಸ್ತಿದ್ದೀನಿ ಆ್ಯಂಡ್ ಇನ್ನೂ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಏನಂದರೆ ನಮಗೆಲ್ಲ ಇಲ್ಲೆಲ್ಲ ಹಬ್ಬ ಇಲ್ಲ ಗೈಸ್. ಅಂದರೆ ಏನು ಸಿಗಲ್ಲ, ಲೈಕ್ ಎಳ್ಳು ಸಿಗುತ್ತೆ, ಬೆಲ್ಲ ಸಿಗಲ್ಲ. ಆಮೇಲೆ ಅದು ಎಳ್ಳು ಬೆಲ್ಲಗೆ ಹಾಕುವಂಥದ್ದು ಏನೇನು ಸಿಗಲ್ಲ ಅಷ್ಟೊಂದು. ಏನು ಮಾಡೋದು ಹಬ್ಬ, ಮತ್ತು ಏನು ಹಿಂದೂ ದೇವಸ್ಥಾನಗಳು ಇಲ್ಲ. ನನಗಂತೂ ಏನು ಐಡಿಯಾನೇ ಇಲ್ಲ. ಅದಕ್ಕೆ ನಾನು ಬ್ಲಾಗ್ ಮಾಡಲಾ ಬೇಡವಾ ಅಂತಲೇ ಯೋಚನೆ ಮಾಡ್ತಿದ್ದೆ. ಇದನ್ನು ಲೈಕ್ ಸಂಕ್ರಾಂತಿ ಹಬ್ಬ ಅಂತ ಅಂದ್ಕೊಳ್ದೆ ನಾರ್ಮಲ್ ಡೇ ವ್ಲಾಗ್ ಅಂತ ಅಂದ್ಕೊಂಡ್ರೆ ಓಕೆ ಅನಿಸುತ್ತೆ. ಇವಾಗ ನಾನು ಬಟ್ಟೆ ಎಲ್ಲ ಮಡಚಿಡ್ತಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಫ್ರೆಶ್ ಅಪ್ ಆಗಬೇಕು, ದೇವ್ರಿಗೆ ದೀಪ ಅಂಟಿಸ್ಬೇಕು. ಮತ್ತು ಅದೇ ಸ್ವಲ್ಪ ಎಳ್ಳು ತಂದಿದ್ದೀನಿ ನಿನ್ನೆ ಮಾರ್ಟಿಂದ, ಅದನ್ನು ಇದು ಮಾಡಬೇಕು ಗೈಸ್. ಅಂದರೆ ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ, ಕೊಬ್ಬರಿ ಇದೆ ನನ್ನ ಹತ್ರ ಇಂಡಿಯಾದಿಂದ ತಂದಿರೋದು, ಕೊಬ್ಬರಿ ಹಾಕಿ ಆಮೇಲೆ ಇನ್ನೇನು ಹಾಕ್ಬೋದು ಅದಕ್ಕೆ, ಅಷ್ಟನ್ನು ಹಾಕಿ ಅದನ್ನೇ ಪ್ರಸಾದ ಅಂತ ಇಡೋದು ಅಷ್ಟೇ. ನಿಮ್ಮ ಸಂಕ್ರಾಂತಿ ತುಂಬ ಗ್ರ್ಯಾಂಡ್ ಇದೆ ಅನಿಸುತ್ತೆ ಗೈಸ್. ಕಿಚ್ಚಾಯಿಸೋದೆಲ್ಲ ನೋಡ್ತೀರಾ ಅಂತ ಅಂದ್ಕೊತೀನಿ. ಈ ವ್ಲಾಗ್ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೇಗಾದರೂ ಬರಲಿ. ಯಾಕಂದರೆ ನಾರ್ಮಲ್ ನನಗೆ ಇಲ್ಲೇ ಹೇಗೆ ನಡೀತಿದೆ ಸಂಕ್ರಾಂತಿ ಅದೇ ಥರ ನಾನು ಮಾಡ್ತೀನಿ. ಇಲ್ಲಿ ಯಾವುದೇ ಹಿಂದೂ ಟೆಂಪಲ್ಸು ಇಲ್ಲ, ನಾನು ಏನು ಮಾಡಲಿ ಗೈಸ್. ತುಂಬ ಫೀಲ್ ಆಗುತ್ತೆ ಗೈಸ್. ಆ್ಯಂಡ್ ನಾನು ಬೆಳಗ್ಗೆನೇ ಎದ್ದು ಮನೆಯಿಂದ ತಂದಿರೋದು ಕೈ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಇವಾಗ ಫ್ರೆಶ್ ಅಪ್ ಆಗಬೇಕು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಗಾಯ್ಸ್, ನನ್ನ ಎಳ್ಳು ಬೆಲ್ಲ ರೆಡಿ ಆಗಿದೆ ವಿತೌಟ್ ಬೆಲ್ಲ. ಅಂದರೆ ಸಕ್ಕರೆ, ಕಡಲೆ ಬೀಜ ಮತ್ತು ಕೊಬ್ಬರಿ, ಎಳ್ಳು ಹಾಕಿದ್ದೀನಿ. ಇವಾಗ ನಮ್ಮ ಶ್ರೀಮತಿ ಅಲ್ಲ ಶ್ರೀಯುತ ಕುಮಾರಿ ಕೃತಿ ಅವ್ರಿಗೆ ಎಳ್ಳು ಬೆಲ್ಲ ತಿನ್ಸೋಣ. ನಿಮಗೂ ನಿಮ್ಮ ಕುಟುಂಬದವರಿಗೂ ನಮಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ಮೇಲಿಂದಾದ್ರೂ ಒಳ್ಳೆ ಮಾತಾಡೋಕೆ ಹೇಳಿ ಗೈಸ್ ಕಮೆಂಟಲ್ಲಿ. ನಮ್ಮಿಂದ ಒಳ್ಳೆ ಮಾತು ಕಲ್ತಿರೋದಿರಲ್ಲ. ಮಾಡ್ತಿದ್ಲು. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಗೈಸ್. ನೀವು ನಮ್ಮ ಥರ ಈ ಥರ ಎಳ್ಳು ಬೆಲ್ಲ ಎಲ್ಲ ತಿನ್ಬೇಡ್ರಿ, ನೀವು ಚೆನ್ನಾಗಿರೋ ಎಳ್ಳು ಬೆಲ್ಲ ತಿನ್ನಿರಿ. ಮತ್ತು ಅಂದ್ರೆ ಒಳ್ಳೇದು ಮಾತಾಡೋಣ. ಇವಾಗ ಒಂದು ಬ್ರೇಕ್ಫಾಸ್ಟ್ ಮಾಡ್ಬೇಕು. ನಾನು ನಾನು ಬೆಳಗ್ಗೆ ಏನು ತಿಂದೇ ಇಲ್ಲ, 2 o'clock ಆಗಿದೆ. ಇವಾಗ ಏನಾದ್ರು ಮಾಡ್ಕೊಂಡು ತಿನ್ನಬೇಕು. ಸೊ ಗೈಸ್, ಟೈಮ್ ಅಷ್ಟೀಗ 3 ಗಂಟೆ 2:15 ಗೈಸ್. ಇವಾಗ ನನ್ನ ಬ್ರೇಕ್ಫಾಸ್ಟ್ ನಡೀತಿದೆ ವಿತ್ ಊರಿಂದ ತಂದಿರೋ ನಾಟಿ ಹಸು ತುಪ್ಪ ಆ್ಯಂಡ್ ಪುಳಿಯೋಗರೆ. ಇದು ಚಳಿಗೆಲ್ಲ ನೋಡಿ ತುಪ್ಪ ಹೆಂಗಾಗ್ಬಿಟ್ಟೈತೆ, ಫುಲ್ ಗಟ್ಟಿ. ತುಪ್ಪ ಮಾತ್ರ ಅಲ್ಲ, ತಲೆಗೆ ತಂದಿರೋ ಎಣ್ಣೆ ಎಲ್ಲನೂ ಗಟ್ಟಿ. ಸೊ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಇದು ನಮ್ಮ ಸಂಕ್ರಾಂತಿ. ನಮ್ಮ ಸಂಕ್ರಾಂತಿ ನೋಡ್ಬಿಟ್ಟು ಯಾರು ಆಡ್ಕೋಬೇಡಿ ಪ್ಲೀಸ್. ಸೊ ಗೈಸ್, ನಾವು ಬಿಗ್ ಬಾಸ್ ನೋಡ್ತಿದ್ವಿ, ನೋಡಿ ಮುಗಿಸಿದ್ವಿ. ಕೃತಿ ಅಳ್ತಾವಳೆ, ಅದು ರೊಗ್ಗೊಚ್ಕೊಂಡು ಅಳ್ತಾವಳೆ ಗೈಸ್, ಮನೆಗೆ ಹೋಗ್ಬೇಕು ಅಂತ. ಅದಕ್ಕೆ ಕಾಲ್ ಮಾಡಿದ್ರೆ ಮನೆಗೆ ಅದು ಮಾಡಿದ್ದೀವಿ ಇದು ಮಾಡಿದ್ದೀವಿ ಅಂತ ಹೇಳ್ತವ್ರೆ ಗೈಸ್. ಅದೇ ಮೇನ್ ಪ್ರಾಬ್ಲಮ್ ಆಗಿಬಿಟ್ಟಿದ್ದೆ, ಮನೆಗೆ ತಿನ್ನಕ್ಕೆ ಹೋಗ್ಬೇಕು ಅಂತ ಅವಳು ಹೇಳ್ತಾ ಇರೋದು. ತಗಿ ಅಲ್ಲಿ ನೋಡಿ, ನಾನು ಹೇಳ್ತಾ ಇದ್ದೀನಿ, ನಾನಿಲ್ವಾ ನಿನ್ನ ಥರನೇ ಇರು ಅಂತ ಅಳ್ತಾಳೆ. ಇಷ್ಟು ದಿನ ನಾನು ಹೋಗ್ಬೇಕು ಅಂತಿದ್ದೆ ಮನೆಗೆ, ಇವತ್ತು ಅವಳು ಹೋಗ್ಬೇಕು ಅಂತವಳೆ. ಆ್ಯಂಡ್
ಮತ್ತು ಏನು ಗೊತ್ತಾ, ನಾನು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಅವರೆಕಾಯಿ ಕಾಲ ಸೀರೀಸ್ ಅಂತ ಮಾಮ್ ಸೀರೀಸ್ ಅಂತ ಮಾಡಿದ್ದೀನಿ ಗೈಸ್, ಇಲ್ಲೂ ಆ್ಯಡ್ ಮಾಡ್ತೀನಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಪ್ಲೋಡ್ ಆಗಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಅಲ್ಲೂ ಹೋಗಿ ಫಾಲೋ ಮಾಡಿ. ಯಾವುದು ಅಕೌಂಟ್ ನೇಮು ಮೌಲ್ಯ ಸ್ಟೋರೀಸ್ ಅಂತ. ಅಲ್ಲಿ ಮಿನಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ನಾನು. ಆ್ಯಂಡ್ ಇವಾಗ ನಾವು ಓದಬೇಕು ಗೈಸ್, ಸ್ಟಡಿ ಹಾಲಿಡೇಸ್ ಇದೆ. ನಾವು ಅದನ್ನ ಮರ್ತ್ಬಿಟ್ಟು ಎಲ್ಲ ಮಾಡ್ತಿದ್ದೀವಿ, ಸಖತ್ ಸುಸ್ತಾಗಿದೆ. ಮತ್ತು ಬೆಳಗ್ಗೆಯಿಂದ ಕ್ಲೀನಿಂಗ್ 3 ಗಂಟೆಗೆ ಊಟದ ಅಲ್ಲಿ ನೋಡಿ ಕೃತಿ ನಾನು ಇಲ್ವಾ ನಿನಗೋಸ್ಕರ ಅಳ್ತವಳೆ. ಓಕೆ ಗೈಸ್, ಮತ್ತು ನಿದ್ದೆ ಬರ್ತಾಯ್ತಂತೆ, ಈಗ ಬೆಳಗ್ಗೆಯಿಂದ ಅಳ್ತಿದ್ಲು. ಆ್ಯಂಡ್ ಇವತ್ತು ರಾತ್ರಿಗೆ ಹೇಳಿದ್ದೀನಿ ಕೃತಿಗೆ, ನಾನು ಸ್ವೀಟ್ ಮಾಡಿಕೊಡ್ತೀನಿ ಸುಮ್ಮನಿರು ಅಳ್ಬೇಡ ಅಂತ. ಆ್ಯಂಡ್ ರಾತ್ರಿಗೆ ಏನಾದರೂ ಸಾಂಬಾರು ಮಾಡಿ ಸ್ವೀಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಇವಾಗ ಸುಸ್ತಾಗಿರೋದನ್ನ ಸುಧಾರಿಸ್ಕೊಳ್ಳೋಣ ಫಸ್ಟು. ಅದಾದ್ಮೇಲೆ ವೆದರ್ ಅಂತೂ ಫುಲ್ ಫಾಗ್. ಸುಧಾರಿಸ್ಕೊಳ್ಳೋಣ. ಇಲ್ಲಿ ನೋಡಿ ಗೈಸ್, ನಮ್ಮ ರೂಮ್ ವಿಂಡೋ ಎಲ್ಲ ಫುಲ್ ಫಾಗಿಂದ ಮುಚ್ಕೊಬಿಟ್ಟೈತೆ. ಎಲ್ಲ ಬರೀಬೋದು. ಪಾರ್ಟ್ 1 ಆಫ್ ಅಮ್ಮಂದಿರ ಅವರೆಕಾಯಿ ಕಾಲ ಸೀರೀಸ್. ಅಮ್ಮ ಇವಾಗ ಕ್ಲಾಸಿಗೆ ಬಂದೆ. ತಿಂಡಿ ನಾನು ಪಾಸ್ತಾ ಮಾಡಿದ್ದೆ, ನೀನೇನು ಮಾಡಿದ್ದೆ? ನೀನೇನು ಆ ಪಾಸ್ತಾ ನೂಡಲ್ಸ್ ಅಂತ ತಿಂತೀಯೋ ನನಗಂತೂ ಗೊತ್ತಿಲ್ಲ. ನಾನಿವತ್ತು ಬಿಸಿ ಬಿಸಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ, ಏನಾರಿ ಚೆನ್ನಾಗಾಗಿತ್ತು ಗೊತ್ತಾ. ನೀನು ತಿನ್ನಬೇಕಿತ್ತು, ಇರಬೇಕಿತ್ತು ಇಲ್ಲಿ. ಅಮ್ಮ ನಾನು ಇವಾಗ ಕ್ಲಾಸ್ ಮುಗಿಸಿ ಮನೆಗೆ ಬಂದೆ. ಮತ್ತೆ ಏನು ಮಾಡ್ತೀಯಾ? ಏನು ಅಡುಗೆ ಮಾಡಿದ್ಯಾ ಅವರು ಇವತ್ತು? ನಾನು ಕಬೋರ್ಡೆಲ್ಲ ಒರೆಸ್ದೆ, ನೀನು ಇವಾಗ ಬಂದ ಕಾಲೇಜಿಂದ. ಮತ್ತು ಟೈಮ್ ಎಷ್ಟಲ್ಲಿ? ಆಮೇಲೆ ಏನು ಗೊತ್ತಾ, ಅಡುಗೆ ನಾನು ಇದು ಮಾಡಿದ್ದೆ, ಏನಾಡು ಬೆಳಗ್ಗೆ ಇಡ್ಲಿ ಮತ್ತು ಅವರೆಕಾಳು ಗೊಜ್ಜು, ಇವಾಗ ಇತ್ತದ ಬೇಳೆ ಸಾರು ಮುದ್ದೆ ಮಾಡಿದ್ದೀನಿ. ಮತ್ತು ಅಪ್ಪನ ಕೇಳ್ಕೊಡು, ಅಪ್ಪ ಏನು ಮಾಡ್ತೈತೆ? ನಿಮ್ಮ ಅಪ್ಪನ ಅಲ್ಲಿ ನಮ್ಮ ಬೀದಿಲಿ ಅವರೆಕಾಯಿ ಮಾರ್ಕೊಬಂದಿದ್ರು, KG 50 ರೂಪಾಯಿ, 2 KG 100 ರೂಪಾಯಿ ಅಂತ. ಅದಕ್ಕೆ ತಗೊಬರಕ್ಕಂತ ಹೋಗೋರೆ, ನಾಳೆ ಅಡುಗೆಗೆ ಆಯ್ತೈತೆ ಅಂತ. ಅಮ್ಮ ಮತ್ತು ನಮ್ಮ ಮನೇಲಿ ಯಾವಾಗಲೂ ಚಕ್ಲಿ ನಿಪ್ಪಟ್ಟು ಅಂತ ಮಾಡ್ತಿದ್ದಲ್ಲ, ಸ್ನ್ಯಾಕ್ಸ್ ಅಂತ. ಸೊ ಇವಾಗ ಏನು ಮಾಡಿದ್ಯಾ ಸ್ನ್ಯಾಕ್ಸ್ ಮನೇಲಿ ತಿನ್ನೋದಕ್ಕೀಗ? ಇವಾಗ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ತಾಯಿಲ್ಲ ನಾನು, ಇವಾಗ ಅವರೆಕಾಳು ಸೀಸನ್ ಅಲ್ಲ, ಅದಕ್ಕೆ ಅವರೆಕಾಳು ಚೋಚ ಮಾಡಿದ್ದೀನಿ. ಇವಾಗ ದಿನ ಏನೇ ಸ್ನ್ಯಾಕ್ಸ್ ಕೇಳಿದ್ರು ಅವರೆಕಾಳು ಚೋಚನೆ ಕೊಡೋದು ನಿಮ್ಮ ಅಪ್ಪಂಗೆ. ಅಮ್ಮ ಮತ್ತು ಸಂಕ್ರಾಂತಿ ಹಬ್ಬ ಬತ್ತಲ್ಲ ನಾಳಿದ್ದು, ನಾನು ಮಾತ್ರ ಇಲ್ಲ, ಹೊಸ ಬಟ್ಟೆ ಎಲ್ಲ ಹಾಕೋತೀರ ನೀವು. ಮತ್ತು ಏನು ಮಾಡ್ಬೇಕು ಅಂದ್ಕೊಂಡಿದ್ಯಾ ಸ್ಪೆಷಲ್ ಸಂಕ್ರಾಂತಿ ಹಬ್ಬಕ್ಕೆ? ಹಬ್ಬಕ್ಕೆ ಇವಾಗ ಎಳ್ಳು ಬೆಲ್ಲ ರೆಡಿ ಮಾಡ್ತಾ ಇದ್ದೀನಿ, ಎಳ್ಳು ಬೆಲ್ಲ ಎಲ್ಲ ತಂದವ್ರೆ. ಆಮೇಲೆ ನಾಳೆ ಬೆಳಗ್ಗೆಗೆ ಅವರೆಕಾಳು ಪಲಾವು, ಆಮೇಲೆ ಸೈಡ್ಗೆ ಅವರೆಕಾಯಿ ಬೇಯಿಸಿ ಗೆಣಸು ಬೇಯಿಸ್ತೀನಿ. ಅದಾದಮೇಲೆ ರಾತ್ರಿಗೆ ಅವರೆಕಾಳು ವಡೆ, ಪುನಃ ರಾತ್ರಿಗೆ ಅಂದರೆ ರಾತ್ರಿ ಊಟಕ್ಕೆ ಅವರೆಕಾಳು ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಲ್ಲ ಅವರೆಕಾಳ್ದೆ ನಾಳೆ. ಮತ್ತು ಇವಾಗೇನು ಅಡುಗೆ? ಇವತ್ತು ಊರಿಂದ ಅವರೆಕಾಯಿ ಕೊಟ್ಟು ಕಳಿಸಿದ್ರು, ಅದಕ್ಕೆ ಅವರೆಕಾಳು ಹಾಕಿ ಉಪ್ಸಾರು ಮಾಡಿದ್ದೀನಿ. ಉಪ್ಸಾರು ಖಾರ ಮುದ್ದೆ ಜೊತೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀನಂತೂ ಇಷ್ಟನೇ ಪಡೋಲ್ಲ, ನೀನೇನು ತಿನ್ನೋದು ಇಲ್ಲ. ಯಾವಾಗ ಕೇಳಿದ್ರು ಅವರೆಕಾಳು ಅವರೆಕಾಳು ಅವರೆಕಾಳು. ನಮ್ಮಮ್ಮ ಮತ್ತು ಅವರೆಕಾಳು ನೆವರ್ ಎಂಡಿಂಗ್ ಲವ್ ಸ್ಟೋರಿ. ನಿಮ್ಮನೇಲೂ ಹಿಂಗೇನಾ ಅಂತ ಹೇಳಿ ಕಮೆಂಟ್ ಮಾಡಿ, ಲೈಕ್ ಶೇರ್ ಹಾಗೂ ಫಾಲೋ ಮಾಡಿ. ಬಾಯ್. ಗೈಸ್, ಕೃತಿಗೆ ಖುಷಿ ಪಡಿಸೋದಕ್ಕೆ ಅಂತ ಮೆಹಂದಿ ಬಿಡ್ತಿದ್ದೀನಿ ಅವಳಿಗೆ. ನಮ್ಗೆ ಹಬ್ಬ ಅನ್ಸೋಕ್ಕೆ ಟ್ರೆಡಿಷ್ನಲ್ ವೈಬ್ ಇಲ್ಲ, ಒಳ್ಳೆ ಊಟ ಇಲ್ಲ, ಬಟ್ಟೆ ಇಲ್ಲ. ಬಟ್ಟೆ ಇದೆ ಅಂದರೆ ಹಬ್ಬದ ಥರ ಇಲ್ಲ. ಆಮೇಲೆ ಇನ್ನೇನು ಎಳ್ಳು ಬೆಲ್ಲ ಇಲ್ಲ, ಏನು ಸಪೋರ್ಟ್ ಮಾಡ್ತಿಲ್ಲ. ಎನ್ವೈರ್ನ್ಮೆಂಟ್ ಸಪೋರ್ಟ್ ಮಾಡ್ತಾ ಇಲ್ಲ, ಫುಲ್ ಫಾಗು. ಅದು ಒಂದು ವೈಬ್ ಇರುತ್ತೆ ಸನ್ ಬಿದ್ದಾಗ, ಅದು ಇಲ್ಲ. ಸೊ ನಾನು ಸಪೋರ್ಟ್ ಮಾಡೋಕ್ಕೆ ಮೆಹಂದಿ ಇದೆ. ನಾನಿದು ಇಂಡಿಯಾದಲ್ಲಿ ಗೌರಿ ಹಬ್ಬಕ್ಕೆ ತಗೊಂಡಿದ್ದೆ, ಅಲ್ಲಿ ಗೌರಿ ಹಬ್ಬಕ್ಕೆ ಬಿಟ್ಕೊಳಕ್ಕಾಗಲಿಲ್ಲ. ಆಮೇಲೆ ನೆಕ್ಸ್ಟ್ ಇಂಡಿಯಾಗೆ ಬಂದುಬಿಟ್ನಲ್ಲ, ಎತ್ಕೊಬಂದಿದ್ದೆ. ಸೊ ಇವಾಗ ಕೃತಿಗೆ ಖುಷಿ ಪಡ್ಸೋಕ್ಕೆ ನಾನು ಅವ್ಳಿಗೆ ಮೆಹಂದಿ ಬಿಟ್ಕೊಡ್ತಿದ್ದೀನಿ. ನಂಗೇನು ಬರಲ್ಲ ಅಷ್ಟು, ಫೋನಲ್ಲಿ ನೋಡ್ಕೊಂಡು ಬಿಟ್ಕೊಡ್ತೀನಿ. ಮತ್ತು ಇಲ್ಲೂ ಮೆಹಂದಿ ಸಿಗುತ್ತೆ, ಬಟ್ ತಗೊಂಡಿಲ್ಲ ನಾವು. ಇದು ಸಿಂಗ್ ಮೆಹಂದಿ, ಎಷ್ಟಾದ್ರು ಸಿಂಗೆ ಗೈಸ್, ವಿತೌಟ್ ಎನಿ ಅಲರ್ಜಿ. ಇವಾಗ ಮೆಹಂದಿ ಬಿಡೋಣ ಬನ್ನಿ ಗೈಸ್. ಫೈನಲಿ ಕೃತಿ ಮೆಹಂದಿ ರೆಡಿ ಆಗೈತೆ. ಇಲ್ಲಿ ನೋಡಿ ಗೈಸ್, ಇಷ್ಟೇ ನಂಗೆ ಕೈಲಿ ಬಿಡ್ಸೋಕ್ಕಾಗೈತಿ. ಹೇಗೆ ಅನಿಸ್ತಿದೆ? ಖುಷಿ ಆಯ್ತಿದ್ಯಾ? ಒಂಚೂರು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಹಬ್ಬದ್ದು? ಮೆಹಂದಿ ಸ್ಮೆಲ್ಗೆ ಸಿಗ್ತದೆ ಎಲ್ಲ. ಎಸ್, ಇವಾಗ ನಾನು ಬಿಡಿಸ್ಕೊತೀನಿ. ಹಾಂ ಬಿಡಿಸ್ಕೊತಾರೆ, ನಾನು ಇಟ್ಟೆ. ಗೈಸ್ ಫೈನಲಿ ಮೆಹಂದಿ ಹಂಗೋ ಹಿಂಗೋ ಬಿಟ್ಕೊಂಡ್ವಿ, ಏನೋ ಒಂದು ವೈಟ್ ಕೊಡಲಿ ಅಂತ. ಇವಾಗ ಕೃತಿಗೆ ಒಂದು ಕ್ವಶನ್ ಕೇಳ್ತೀನಿ ನಾನು. ಕೃತಿ ಕೇಳಿಸ್ಕೊ, ಆಚೆ ತುಂಬ ಚಳಿ ಐತೆ. ಕೇಳಿಸ್ಕೊಂಡ? ನೀನು ಆಟಲ್ಲಿ ಸ್ವಲ್ಪ ಜಾಗ ಕೊಡ್ತೀಯ, ಬೆಚ್ಕಿರ್ತೀನಿ. ಇಂಥ ರಿಜೆಕ್ಷನ್ ಇರಬಾರ್ದು ಗೈಸ್ ಲೈಫಲ್ಲಿ. ಅಮ್ಮ
ದೇವ. ಸೊ ಗೈಸ್, ನನ್ನ ಇವತ್ತಿನ ಊಟ ಅನ್ನ ಮತ್ತು ಬೇಳೆ ಸಾಂಬಾರು ಮತ್ತು ಶಾವಿಗೆ ಪಾಯಸ. ನಾನು ಕೃತಿಗೆ ಮಾಡಿಕೊಟ್ಟಿನಿ ಪಾಯಸ. ನೋಡಿ, ಅವಳ ಆರ್ಟಲ್ಲಿ ನಂಗೆ ಜಾಗನೇ ಕೊಡಲ್ಲ ಅಂತಾಳೆ. ನಾನು ಅವಳಿಗೆ ಅವಳ ಫೇವ್ರೇಟ್ ಅಂದ್ಬಿಟ್ಟು ಪಾಯಸ ಮಾಡಿದ್ದೀನಿ. ಇವಾಗ ಊಟ ಮಾಡೋಣ ಗೈಸ್. ಏನು ಗೊತ್ತಾ, ಪುನಃ ಸೃಷ್ಟಿ ಮತ್ತು ಕೃತಿ ಅಡುಗೆ ಮಾಡ್ಕೊಳಕ್ಕೆ ಹೋದ್ರೆ ಪುನಃ ಸ್ವೀಟ್ ಮಾಡೋರು ಗೈಸ್. ಅಪ್ಪ, ಅವು ಸ್ವೀಟು ಲೈಕ್ ನಾನು ಸ್ವೀಟ್ ಕಡಿಮೆ ತಿಂತೀನಿ ಗೈಸ್. ಅಂದರೆ ಅಷ್ಟು ಶುಗರ್ ಕಂಟೆಂಟ್ ಇಷ್ಟ ಆಗಲ್ಲ ನನಗೆ. ಅವರು ಸಕ್ಕರೆ ಪಾಕ ಇರಬೇಕು ಗೈಸ್, ಹಂಗೆ ತಿಂತಾರೆ. ಇವಾಗ ಪುನಃ ಸ್ವೀಟ್ ತಿಂತಿದ್ದೀನಿ. ಗೈಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅವರೆಕಾಯಿ ಕಾಲರ್ ಸೀರೀಸ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.